ಯವ್ವ ಇದ ನೋಡ್ಬೇ ಯವ್ವ ಮನಿ ಎಲ್ಲ ಬಣ್ಣ ಓಡ್ಸೇವಿ ಚಂದಾಗಿ ಕಸ ಗುಡ್ಸೇವಿ ಬೇರೆ 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 ಗಿಡ ಹಚ್ಚೇವಿ ಹಂಚೆಲ್ಲ ಹಾಳಾಗಿದ್ವು ಅವನ್ನೆಲ್ಲ ನೀಟಾಗಿ ಹಾಕ್ಸೇವಿ ಎಲ್ಲ ರಿನೋವೇಷನ್ ಮಾಡ್ಸೇವಿ ನೋಡ್ಬೇ ಯವ್ವ ಮನಿನ ಒಳಗ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡ್ಸೇವಿ ಅಡ್ಡಿಲ್ಲ ತಗೋಲ್ಲ ಇದೆಲ್ಲ ನಮ್ಮ ಅತ್ತಿಗಳು ಇದ್ದಿದ್ ಮನಿ ಇದು ನಾವೆಲ್ಲ ಆತ ಕಡೆ ಹೋಗ್ಲಿಲ್ಲನು ಖಾಲಿ ಇಡಕ್ಕಿಂತ ಇಲ್ಲೇ ಚಂದ ಐತಿ ಬೇ ಇರಾಕ ದುಡ್ಕೊಂಡ್ ತಿನ್ನಕ್ ಹೊಲನು ಇಲ್ಲೇ ಐತಿ ಸುಮ್ನೆ ಖಾಲಿ ಬಿದ್ಬಿಟ್ಟತಿ ಹೊಲ ಯಾರು ಆ ಮಂಜವ್ವ ನೀನ್ ಹೆಂಡತಿ ಹೇಳಿದ್ಲನು ಇಲ್ಲ ಬೇ ಯವ್ವ ನಂಗೂ ಈ ಊರಿನ ವಾತಾವರಣ ಇಷ್ಟ ಆತ ಹಂಗಾಗಿ ನಾವು ಇಲ್ಲೇ ಸೆಟಲ್ ಆಗ್ಬೇಕು ಅಂತ ಏ ಸಾಕ್ ಸುಮ್ಕಿರ್ಲ ಎಲ್ಲ ಹೆಂಡತಿ ಮಾತು ಕಲ್ಕೊಂಬಂದು ಊರ್ ಬಾಡ್ಯ ಬಾಯ್ ಮುಚ್ಚು ಎಲ್ಲ ಹೆಂಡತಿ ಹೇಳ್ದಂಗ ಮಾತಾಡ್ತೀಯಲ್ಲ ಎಲ್ಲಕ್ಕೆ ಮಂಜವ್ವ ಒಂದ್ ಕಡೆ ನಿಂದ್ರಂಗಿಲ್ಲ ಒಂದ್ ಕಡೆ ಇರಂಗಿಲ್ಲ ಹಂಗ ತಿರ್ಗಾಳ್ ತಿಪ್ಪಂಗ ತಿರ್ಕೊಂತ ಹೋಗ್ಬಿಡ್ತಾಳ ಅಪ್ಪ ಅವು ಇಲ್ಲಿ ಸುಚಿತ್ರನ ಅವಿನಾಶನ ಕರ್ಕೊಂಡ್ ಬರ್ತೀನಿ ಅಂತ ಹೋದ್ಲು ಇನ್ನ ಬಂದಿಲ್ಲ ನೋಡು ಅತ್ತಿ ಮಗಳು ಊರಿಂದ ಬಂದಾರ ಅವ್ರಿಗೆ ಮಾತಾಡ್ಸ್ಬೇಕು ಚಾ ಮಾಡ್ಕೊಡ್ಬೇಕು ಏನಾರ ಓಟರ್ ಐತಿಲ್ಲ ನೀನ್ ಹೆಂಡತಿಗ ಇಲ್ಲ ಬರೀ ಸುಚಿತ್ರ 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 ಮತ್ತೆ ಹೆಂಡತಿ ಹೇಳ್ದಂಗ್ ಕೇಳಾಕುತ್ತಿ ನೋಡ್ಲಾ ನೀನು ಅಲ್ಲೇ ಇದ್ದಿದ್ರೆ ಬರ್ತಿದ್ದಿಲ್ಲನು ಅಲ್ಲಿಂದ ಇಲ್ಲಿ ಮನಿ ಮಾಡ್ಯಾರ ಈಗ ಆಕೆ ಇನ್ನ ಒಂದ್ ಕಡೆ ಮನಿ ಮಾಡುನು ಅಂತಳ ಅಲ್ಲಿಗೂ ಓಕೆನು ಏ ಎತ್ತಿ ಈಗರ ಬಂದಿ ಬರೋದು ಮನಿ ಹೆಂಗೈತಿ ನೋಡ್ಬೇಕು ಮನೆಗೆ ಹೋಗ್ಬೇಕು ನೋಡ್ಬೇಕು ಇಲ್ಲ ಇಲ್ಲ ಆಗ್ಲೇ ನನಗ ನನ್ನ ಗಂಡ ಜಗಳ ಹಚ್ಚ ಕುಂತೀಯನು ಎಲ್ಲಿಂದ ಜಗಳ ಹಚ್ಚುನು ನನ್ನ ಮಗ ಜಗಳ ಮಾಡ್ತಾನೇನು ನಿನ್ನ ಬಾಯಿ ಮುಂದೆ ನನ್ನ ಮಗನ ಬಾಯಿ ಏನೇನು ಇಲ್ಲ ಏ ಸುಮ್ಕೆರಿ ನಿಮ್ಗೆ ಏನ್ ಗೊತ್ತಾಯ್ತೈತಿ ಅಂದ್ಬಿಟ್ರೆ ಮುಗಿದೋತ ನನ್ನ ಮಗ ಅಲ್ಲೇ ಟೂಸ್ ಪಟಾಕಿ ಯವ್ವ ನೀನೇ ನನಗ್ ಭಯ ಕೂತಿಯ ಏನು ಹೋಗ್ಲಾ ಕೂತಿಯ ಎರಡು ಅನ್ಕ ಏನ್ ತಪ್ಪೈತಿ ಸುಮ್ಕಿರ್ಲ ಕಂಡಿನಿ ಸುಮಾ ಹೆಂಗದಿವ ಆರಾಮದಿ ಹೂನವ ಆರಾಮದಿನಿ ಅಣ್ಣ ಬರ್ಲಿಲ್ಲ ಅದೇನ ಪ್ಯಾಟೆ ಕೆಲಸ ಐತಂತ ಮುಗಿಸ್ಕೊಂಡು ಆ ಕಡೆನ ಬರ್ತೀನಿ ತಗೋ ಅಂತ ಹೇಳ್ಯಾನ ಹೌದನ ತಗೋರ್ವ ನಡ್ರಿ ಒಳಗ ಮನಿ ನೋಡ್ ನಡ್ರಿ ಓ ಜಯಕ್ಕಾರ ರೇಷ್ಮಕ್ಕಾರ ಬರ್ರಿ ಮನಿ ಹೆಂಗಾಗಿತ್ ನೋಡ್ ಬರ್ರಿ ಈ ಮನಿ ಅಂತೂ ಹೊರಗಿಂದ ನೋಡಕ ಭಾರಿ ಮಸ್ತ್ ಆಗಿತ್ರಿ ನೀವು ಇಲ್ಲೇ ಇರ್ತೀನಿ ಅಂದಿದ್ದಕ್ಕ ನಿಜವಾಗ್ಲೂ ನಮ್ಗೆ ಬಹಳ ಖುಷಿ ಆಯ್ತು ನೋಡ್ರಿ ಅತ್ಯಾರ ಇವರು ಇದ ಓಣ್ಯಾಗ ಇರ್ತಾರ್ರಿ ಆದ್ರ ಅಚ್ಚಗಿನ ಮನಿಗಳು ಇವ್ರ ಮನಿನ ಇಲ್ಲಿ ಆಜು ಬಾಜುಕ ಇರ್ತಾರಿ ದಿನ ಮಾತಾಡಿ ಗೆಳತಿಯರಾಗ್ಬಿಟ್ಟಿವ್ರಿ ಈಗ ನಾವು ಒಟ್ಟು ನಿನಗೆ ಹೆಂಗ್ ಬೇಕ್ ಹಂಗಿರ ಅತ್ತಿ ಮಾತು ನಡಿಬಾರ್ದಷ್ಟೇ ಏ ಸುಮ್ಕಿರಿ ಅತ್ತಿಯರ ನಿಮ್ಗೇನ್ ಗೊತ್ತಾಯ್ತೈತಿ ಸುಮ್ಕಿರಿ ನೀವು ಜಯಕರ ಈಕಿ ನನ್ನ ಮಗಳು ನೋಡ್ರಿ ಈಕಿ ಸುಮಾ ಅಂತ ಸೆಕೆಂಡ್ ಇಯರ್ ಆಗೈತ್ರಿ ಈಗ ಸಾಲಿ ಮುಂದ ಕಲಿಯವ ಅಂದ್ರ ಬ್ಯಾಡ ಅಂತ ಬಿಟ್ಟಾಳ ಹೌದ್ರಿ ಗಂಡಿನಾರ ನೋಡಕುತ್ತೀರಿ ಅಯ್ಯೋ ನನ್ನ ಮಗಳಿನ ಸಣ್ಣದೈತ್ರಿ ಈಗ ಮದ್ವಿ ಮಾಡಂಗಿಲ್ಲ ಮದ್ವಿ ಆದ್ಮೇಲೆ ಅದ ಗಂಡ ಮನಿ ಮಕ್ಕಳು ಅಡಿಗೆ ಮನಿ ಬಚ್ಚಲ ಇದ ರಾಡಿ ಬ್ಯಾಡ ಇನ್ನ ಒಂದ್ 2 ವರ್ಷ ಹೋಗ್ಲಿರಿ ನಿಧಾನಾಗೆ ಮಾಡ್ಕೊಂತ ಮದ್ವಿನ ಹೌದು ಬಿಡ್ರಿ ನಮ್ಮ ಅಪ್ಪ ಅಮ್ಮನು ನಿಮ್ಮಂಗ ವಿಚಾರ ಮಾಡಿದ್ರೆ ಎಷ್ಟೋ ಚಲೋ ಇರ್ತಿತ್ತು ಬರ್ರಿ ಒಳಗ ಮನಿ ಹೆಂಗೈತಿ ಅಂತ ನೋಡ್ ಬರ್ರಿ ಹೊರಗ ಇಷ್ಟು ಚಂದ ಐತಿ ಒಳಗ್ ಹೆಂಗೈತಾ ಏನ ಆ ತಗೋರಿ ನೋಡ್ತವಿ ಬಾರ ರೇಷ್ಮಕ್ಕ ಒಳಗ್ ಹೆಂಗೈತಿ ಅಂತ ನೋಡು ಮನಿನ ಅತ್ಯಾರ ನೀವು ಬರ್ರಿ ಮನಿ ತೋರಿಸ್ತಾನಿ ನೀನೇನ್ ತೋರಿಸ್ತಿ ನಾನ್ ಮದ್ವೆ ಆದ ಬಂದ ಮನಿ ಇದು ನಂಗೆಲ್ಲ ಗೊತ್ತೈತ್ ತಗೋ ನೋಡ್ರಿ ಹೆಂಗ್ ಮಾತಾಡ್ತಾರ ಅತ್ತಿಯರ ಹೌದು ಅವ್ ಬುದ್ಧಿ ಇಲ್ಲ ಏ ಸುಮ್ಕಿರಿ ನಿಮ್ಗೇನ್ ಗೊತ್ತೈತೈತಿ ಹಿರಿಯರ ಅವ್ರಿಗೆ ಬುದ್ಧಿ ಇಲ್ಲ ಅಂತೀರಿ ಮತ್ ಈಗ ನೀನಂದಿ ನೋಡ್ರಿ ಅತ್ತಿಯರ್ ಹೆಂಗ್ ಮಾತಾಡ್ತಾರ ಅಂತ ಅದಕ್ಕ ಹೇಳುದು ನಿಮ್ಗೆ ಏನು ಗೊತ್ತಾಗಂಗಿಲ್ಲ ಅಂತ ಸುಮ್ಕಿರಿ ಇವನವನ ಹೋಗಿ ನಿನ್ನ ಹತ್ರ ನಮ್ಮ ಅವನ ಹತ್ರ ನಾ ಮಾತಾಡ್ತೀನಲ್ಲ ನಾ ಹುಚ್ಚ ಯಾರು ಮಾತಾಡ್ತಾರ ಹೋಗತ್ತಾಗ ಅಯ್ಯಯ್ಯಯ್ಯ ಕುಣ್ಯಾಕ್ ಬರ್ಲಿಲ್ಲ ಅಂದ್ರೆ ನೆಲ ಡೊಂಕಂದ್ರಂತ ಏ ಸುಮಾ ಏನವ ಏ ತಡಿಯ ಅಷ್ಟೇ ಅರ್ಜೆಂಟ್ಲಿ ಹೋಗ್ತಿ ತಡಿ ಓಟ ನಾನು ಈ ಮನಿ ಮುಂದೆ ಹಿಂಗ ನಿಂದಿರ್ತಾನಿ ನೀನ ನಂದೊಂದು ಫೋಟೋ ತೆಗಿ ಚಂದಾಗಿ ಈ ಮನಿನೂ ಬಂದಿರ್ಬೇಕು ನಾನು ಬಂದಿರ್ಬೇಕು ಎದಕ್ಕೋ ಯಾಕಂದ್ರ ಫೋಟೋ ಟೇಟಸ್ ಇಡ್ತಿರ್ಲಿ ಎಲ್ಲರೂ ನನ್ನ ಫೋಟೋ ನೋಡಿ ಒಟ್ಟಿ ಹುರ್ಕಲಿ ಮೈ ನ್ಯೂ ಹೋಸ್ ಅಂತ ಬರ್ದು ಕೊಡು ನ್ಯೂ ಹೌಸ್ ಅಂದ್ರೆ ಏ ಹೊಸ ಮನಿಲೇ ಹೊಸ ಮನಿ ಓ ನ್ಯೂ ಹೌಸ್ ಹಣೆ ಬಾರ ಯವ್ವ ನೀ ವಾಟ್ಸ್ಆಪ್ನಾಗ ಏನಾರ ಫೋಟೋ ಗೀಟೋ ಇಟ್ಟಿ ನೋಡು ಫೋನ್ ಹಾಕಸ್ಕಂತಾನಿ ಏ ಸುಮ್ಕಿರ್ಲೆ ನಿಂಗೇನ್ ಗೊತ್ತೈತೈತಿ ಸುಮ್ಕ ಫೋಟೋ ತೆಗಿಬೇಕು ಕಾರ್ ತಗೊಂಡ್ರ ನಂಗ್ ಬರ್ತಿರೋ ಸಿಟ್ಟಿಗ ಈ ಕಾರ್ ಗ್ಲಾಸ್ ಪುಡಿ ಪುಡಿ ಮಾಡ್ಬಿಡ್ಬೇಕು ಅಷ್ಟು ಸಿಟ್ಟು ಬರಾಕಂತತಿ ಹಾಳಾಗ್ ಹೋಗ್ಲಿ ಅಂತ ಬಿಟ್ಟಾನಿ ನಾನು ಕಾರ್ ತಗೊಂಡ್ ತೋರಿಸ್ತಾನೆ ಹೊಟ್ಟೆದ ಉಳಿತೈತಿ ನೋಡು ಹಾಳಾದಕಿ ಕಾರ್ ತಗೊಂಡ್ ಮೇರೆ ಕುಂತಾಳ ಅಲ್ಲ ನಮ್ಮಣ್ಣ ಇಲ್ಲೇನ್ ಮಾಡಕುಂತಾನ ಈ ಸುಚಿತ್ರ ಅವಿನಾಶ್ ಹತ್ರ ಏನ್ ಮಾತಾಡಕುಂತಾನ ಏನ್ ಮಾತಾಡ್ತಿರ್ಬೋದು ಅಯ್ಯೋ ದೇವ್ರೆ ಏನು ಕೇಳಿಸ್ತಾನೆ ಇಲ್ಲ ಹೆಂಗ್ ತಿಳ್ಕೊಲಿ ಇನ್ನ ಸ್ವಲ್ಪ ಹತ್ತತ್ತ ಒಳಗೋಗಿ ನೋಡ್ತಾನೆ ಏನ್ ಮಾತಾಡ್ತಾರಂತ ಕೇಳಿಸ್ಕೊಂತಾನೆ ಇಲ್ಲಾಂದ್ರೆ ನನಗ್ ರಾತ್ರಿ ನಿದ್ದೆ ಹತ್ತಂಗಿಲ್ಲ ಏನ್ ಮಾತಾಡಕುಂತಿರ್ಬೋದು ಪ್ಲಾನ್ ನಡ್ಸಕುಂತಾರ ಮಾಡ್ಲಿ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಮಾಡ್ಲಿಲ್ಲ ನನ್ನ ಹೆಸರು ಮೇಘನ ಅಲ್ಲ ಅವಿ ಅದು ನೀನೇ ನಾನು ಹೇಳಿದ್ನಲ್ಲ ಅಪ್ಪಣ್ಣ ಅವರು ಕೆಲ್ಸಕ್ಕೆ ಬರ್ತೀನಿ ಬಾಡ್ಗೆನ್ ಕಾರ್ ಹೊಡಿತೀನಿ ಅಂತ ಹೇಳ್ಯಾರ ಅಂತ ಹೇಳಿದ್ನಲ್ಲ ಅವ್ರ ಪಾಪ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ಬಂದಾರ ಒಂದ್ಸಲ ನೋಡವಿ ಅದು ಅವಿನಾಶಣ್ಣ ಇಲ್ಲ ಅಂತ ಹೇಳ್ಬೇಡ್ರಿ ಈಗ ನಮ್ಮ ಪರಿಸ್ಥಿತಿನೂ ವಜ್ಜೆ ಐತಿ ಈಗ ನಾನು ಕುಡಿಯಂಗಿಲ್ರಿ ಮೊದ್ಲಿನಂಗ ಕುಡಿಯಂಗಿಲ್ಲ ನಂಗೆ ಒಂದ್ಸಲ ನೀವು ನಂಬಿ ಕೆಲಸ ಕೊಡ್ರಿ ನಾನು ಅದ್ರ ತಕ್ಕಂಗ ಕೆಲಸ ಮಾಡ್ತಾನಿ ಕಾರ್ ನೋಡ್ಕೊಂತಾನಿ ದುಡ್ಡು ತಿನ್ನಕ್ ಒಂದ್ 6 ಏಕೈತಿ ಬಂದಿದ್ರಾಗ 50-50 ತಗೊಳ್ಳೋನು ಬೇಕಂದ್ರೆ ನೀವು 60% ತಗೋರಿ ನಾನು ಬೇಕಂದ್ರೆ 40% ತಗೊಂತಾನಿ ಬಾಡ್ಗಿ ಇದ್ದಾಗೆಲ್ಲ ಕಾರ್ ಹೊಡ್ಯಾಕ್ ಹೋಗ್ಕೇನ್ರಿ ಅಣ್ಣಾರ ಇಲ್ಲ ಅನ್ಬೇಡ್ರಿ ಬೇಕಂದ್ರೆ ನಾನು ಎಲ್ಲ ಡಾಕ್ಯುಮೆಂಟ್ಸ್ ಅದ ನೋಡ್ರಿ ನಾ ಮೊದ್ಲೆಲ್ಲ ಎಲ್ಲಿ ಕಾರ್ ಹೊಡಿತಿದ್ದೆ ಏನಿಲ್ಲ ಎಲ್ಲ ಐತ್ ನೋಡ್ರಿ ಲೈಸೆನ್ಸು ಎಲ್ಲ ಐತ್ ನಂದು ನೋಡ್ರಿ ಹೌದು ಬಿಡ್ರಿ ಐತಿ ಆದ್ರೂ ಗೀದ್ರು ಏನು ಇಲ್ಲ ಏನು ನೋಡ ಪಾಪಣ್ಣ ನನ್ ಸೊಸಿ ಮನಸ್ಸು ಹೂ ಇದ್ದಂಗ ಆಕಿ ಎಲ್ಲಾರ ಕಷ್ಟಕ್ಕೂ ಕರಕ್ತಾಳ ನನ್ನ ಮಗನೂ ಅಂತವ್ನ ಆದ್ರೆ ನಾನ್ ಅಂತವ್ನಲ್ಲ
ಈ ಪಾಪ ಪಿ ಅನ್ಕೊಂತ ಕುಂತ್ರ ಕೊನೆಗಾಲಕ್ಕ ನಮಗೊಂದು ತುತ್ತು ಅನ್ನ ನೀರು ಸಿಗ್ಲಾರ್ದಂಗ ಆಕ್ಕೇತಿ ಅಂತ ಕಾಲಿದು. ನಿಮ್ ತಂಗಿ ಚಾಳಿ ನೋಡ್ಬಿಟ್ಟೇವ್ ನಾವು. ಈಗ ನಿನ್ನನ್ನ ನಂಬಿ ಮೋಸ ಹೋಗುವಷ್ಟು ದಡ್ಡ ನಾವಲ್ಲ. ಬೇಡಪ್ಪ, ನೀ ನಮ್ಮ ಹತ್ರ ಕೆಲ್ಸಕ್ಕ ಬರುದು ಬೇಡ, ನಾವು ನಿಂದ ಬಾಡಿಗೆ ಹಂಗ ಕಾಲ್ ಕೊಡುದು ಬೇಡ, ದುಡ್ದು ನೀನ್ ತಂದು ನನ್ನ ಕೈಯಾಗ ಕೊಡುದು ಬೇಡ. ಇವು ಯಾವ ಉಸಾಬ್ರಿನೂ ಬೇಡ. ಈಗ ಹೇಳೇನೋ ನಾನು ಬ್ಯಾರೆ ಎಲ್ಲರ ಕೆಲಸ ಹುಡುಕೋ. ಏನ ಕೆಲ್ಸಕ್ಕೆ ಏನ್ ಬರ ಇಲ್ಲ ನೋಡು. ಮಾವರ ಒಂದು ಸಲ ಇವ್ರಿಗೆ ಅವಕಾಶ ಕೊಡೋನ್ರಿ. ಬೇಡ್ರಿ ಮಾವರ. ಆ ಪಾಪ ಅನ್ಸಾಕುಂತತಿ. ಅವರು ಏನೋ ದುಡ್ಡು ತಿಂತೀನಿ ಅನ್ನಕುಂತಾರ. ನಾವು ಖಾಲಿ ಕಾರ್ ನಿಂದ್ರಿಸಿ ಏನ್ ಮಾಡ್ಬೇಕು? ಹೌದಿಲ್ಲ, ಅವರು ದುಡ್ಕೊಂತಾರ, ನಮಗೂ ಅದ್ರಾಗ ಬಂದಿದ್ದು ಪಾಲ್ ಕೊಡ್ತಾರ, ನಾವು ಆರಾಮಾಗಿರ್ಬೋದು, ಅವರು ಆರಾಮಾಗಿರ್ತಾರ. ಮಾವರ ಬ್ಯಾಡ ಅನ್ಬೇಡ್ರಿ ಮಾವರ. ನೀವು ಹೆಂಗ್ ಹೇಳ್ತೀರಿ ಹಂಗ, ನಾ ಅದಕ್ಕೆಲ್ಲ ಇಲ್ಲ ಅನ್ನಂಗಿಲ್ಲ. ಆದ್ರೆ ನಂಗೆ ತಿಳಿದಿದ್ದು ಒಂದು ಮಾತು ಹೇಳಾಕುಂತಾನೆ. ಇಲ್ಲವಾ, ಇವ್ರ ತಂಗಿ ಮೇಘ ಮಾಡಿದ ಕೆಲಸ ನೆನಪಾರಿ ಏನಾಗ್ಲಿ? ಮಾವರಿ, ನೀವ ಹೇಳ್ತಿದ್ರಿ ಕೈಯಾಗಿನ 5 ಬೆರಳು ಸೇಮ್ ಇರಂಗಿಲ್ಲ ಅಂತ, ಒಂದ ಸಮ ಇರಂಗಿಲ್ಲ ಅಂತ ಹೇಳ್ತಿದ್ರಿ. ಇವಾಗ ಅಣ್ಣ ತಂಗಿ ಇಬ್ರು ಒಂದೇ ಇರ್ತಾರಂತ ಹೆಂಗ್ ಹೇಳ್ತೀರಿ? ಅದು ಹಂಗಲ್ಲವಾ ಅಪ್ಪ. ಇರ್ಲಿ, ಅವ್ರಿಗೆ ಏನೋ ಕೆಲಸ ಮಾಡ್ತೀನಿ ಅನ್ನಕುಂತಾರ, ಒಂದ್ ಚಾನ್ಸ್ ಕೊಟ್ಟು ನೋಡುನು. ಅವ್ರು ಕಾರ್ನ ನೀಟಾಗಿ ಇಟ್ಕೊಂಡ್ರ ಚಂದಾಗಿ ಬಾಡಿಗೆ ಹಂಗೆ ಕಾರ್ ಹೊಡೆದ್ರು ಅಂದ್ರೆ ಕೊಡುನು ಮುಂದಿನ ತಿಂಗಳ. ಇಲ್ಲಂದ್ರ ಇಲ್ಲಿಗ ಸ್ಟಾಪ್ ಮಾಡ್ಬಿಡುನು. ಯಪ್ಪ ಹ್ಞೂ ಅಂದ್ಬಿಡು, ಹೋಗ್ಲಿ. ಅದ್ರಾಗ ಸುಚಿತ್ರ ಹೇಳ್ಯಾಳ, ಆಕಿ ಈಗ ಬ್ಯಾಡ ಅಂತೇಳಿ ಆಕಿ ಮನಸ್ಸು ಯಾಕೆ ನೋವ್ಸುದು? ಹೋಗ್ಲಿ ಬಿಡು. ಪಾಪ ಕೆಲಸ ಕೇಳ್ಕೊಂಡು ಬಂದವ್ರೀಗ ಬ್ಯಾಡ ಅಂದಾಗ ಎಷ್ಟು ನೋವಾಕೈತಿ ಅಂತ ನಂಗೂ ಗೊತ್ತೈತಿ. ನಿಂಗ ಗೊತ್ತಲ್ಲ ನಾ ಎಷ್ಟು ಕಡೆ ಕೆಲಸ ಕಳ್ದಾಡಿನಿ ಅಂತ. ಆದ್ರೂ ಒಬ್ರು ನಂಗೆ ಕೆಲಸ ಕೊಟ್ಟಿದ್ದಿಲ್ಲ, ಎಷ್ಟು ಬೇಸರಾಗಿ ಮನೆಗೆ ಬರ್ತಿದ್ದೆ ನಾನು. ಹೋಗ್ಲಿ ಬಿಡು, ಏನೋ ಕೆಲಸ ಮಾಡಿ ದುಡ್ಡು ತಿಂತೀನಿ, ಮನಿನ ನೋಡ್ಕೊಂತಾನಿ, ಅಪ್ಪ ಅವ್ನು ಸಾಕ್ಬೇಕು ಅಂತ ಕಷ್ಟ ಹೇಳ್ಕೊಂಡು ಬಂದಾರ. ಬ್ಯಾಡ ಅನ್ನೋದು ಬ್ಯಾಡ, ಏನು ಕೊಟ್ಬಿಡುನು ಕಾರ್. ನೋಡಪ್ಪ, ನೀನು ಸುಚಿತ್ರ ಹೂ ಅಂದ್ಮೇಲೆ ನಾನು ಏನು ಹೇಳಿ ಏನೈತಿ? ಹೌದಿಲ್ಲ, ನಿಮಗ್ ತಿಳಿದಂಗೆ ಮಾಡ್ರಿ. ಆದ್ರ ಕಾರಿಗೆ ಒಂದು ಗೀಚು ಬೀಳಬಾರ್ದ ಮತ್ತ. ಯಾಕಂದ್ರ ನನ್ನ ಮಗ ಕಷ್ಟಪಟ್ಟು ದುಡ್ಡು ತಗೊಂಡು ಕಾರ್ ಅದು. ಅಪ್ಪರ ನಿಜವಾಗ್ಲೂ ಇಲ್ರಿ, ಅದಕ್ಕೊಂದು ಗೀಚ್ ಅಲ್ರಿ, ಒಂದು ಉಗುರು ಟಚ್ ಹಾಕಕ್ಕೂ ನಾ ಬಿಡಂಗಿಲ್ರಿ. ಭಾರಿ ಜಪಾನವಾಗಿ ಇಟ್ಕೊಂತಾನಿ. ಬೇಕಂದ್ರ ದಿನಕ್ ದಿನ ಕಾರ್ ತಗೊಂಬಂದು ತೋರಿಸ್ತಾನಿ. ಆತಪ್ಪ ಆತ. ನೀವು ಮಾತಾಡ್ಕರಿ. ಇದ್ರ ಬಗ್ಗೆ ನಂಗೆ ಅಷ್ಟಾಗಿ ಗೊತ್ತಾಗಂಗಿಲ್ಲ. ನೋಡ್ರಿ, ನೀವು ಮಾತಾಡ್ಕರಿ. ಅದು ನಿಮ್ಮ ಲೈಸೆನ್ಸ್ ರಿನೇವಲ್ ಮಾಡಿಸ್ಕೊರಿ ಇನ್ನೊಮ್ಮೆ. ಯಾಕಂದ್ರೆ ನೀವು ಕಾರ್ ಹೊಡಿಯೋದು ಬಿಟ್ಟು ಭಾಳ ವರ್ಷನ ಆತ. ಅವೆಲ್ಲ ಇನ್ನೊಮ್ಮೆ ಡಾಕ್ಯುಮೆಂಟ್ಸ್ ನೀಟಾಗಿ ಇದ್ಬಿಟ್ರ ಮುಂದನು ಯಾವುದೇ ತರದ ಪ್ರಾಬ್ಲಮ್ ಬರಂಗಿಲ್ಲ. ಹಾಗಾಗಿ ಹೇಳಾಕುಂತಾನಿ. ಆದ್ರಿ ಮಾಡಿಸ್ತಾನಿ. ನಮ್ಗ ಪರಿಚಯ ಇರೋರು ಒಬ್ರು ಊರಿಗೆ ಹೋಗೋದೈತಿ. ನಮ್ ಕಾರ್ನ ಬಾಡಿಗೆ ಹೆಂಗ್ ತಗೊಂಡ್ ಹೋಗ್ಕಿರಿ? ನೋಡ್ರಿ, ತಗೊಂಡ್ ಹೋಗ್ತೀನಿ. ಪೆಟ್ರೋಲು ಎಲ್ಲ ನಮ್ದೇ. ಆದ್ರ ಕಿಲೋಮೀಟರ್ಗೆ ಇಷ್ಟ ಅಂತ ಕೊಡ್ತಾರ. ನಿಮ್ಗೆ ಎಷ್ಟು ಸೇರ್ಬೇಕಲ್ಲ ರೊಕ್ಕ ಅಷ್ಟು ನಾನು ನಿಮ್ಗೆ ಆಮೇಲೆ ಕೊಡ್ತೀನಿ. ಭತ್ತ ಅಂತ ಕೊಟ್ಟಿದ್ದು ನೀವೇ ಇಟ್ಕೊರಿ. ನಾಷ್ಟ ಅವ್ರ ನೋಡ್ಕೊತಾರ, ಅದ್ರ ಬಗ್ಗೆ ಎಲ್ಲ ಚಿಂತೆ ಬ್ಯಾಡ. ಅವಿನಾಶಣ್ಣ, ನಿಜವಾಗ್ಲು ಬಹಳ ಥ್ಯಾಂಕ್ಸ್. ನನ್ನ ಜೀವನಕ್ಕೆ ಒಂದು ದಾರಿ ಆದ್ರಿ ನೋಡ್ರಿ ನೀವು. ನಿಜವಾಗ್ಲು ನಿಮ್ಮ ಈ ಸಹಾಯನ ನಾ ಸತ್ರು ಮರೆಯಂಗಿಲ್ಲ. ಅದ್ರಾಗೇನೈತ್ರಿ, ನಿಮ್ಮಿಂದ ನಮಗ್ ಸಹಾಯ ಆಕೈತಿ, ನಮ್ಮಿಂದ ನಿಮಗ್ ಆಕೈತಿ ಅಷ್ಟೇ. ಹೌದ್ರಿ, ಆದ್ರೆ ನನ್ನ ಮೇಲೆ ನಂಬಿಕೆ ಇಟ್ರಲ್ಲ, ಅದಕ್ಕೆ ನಂಬಿಕೆನ ಉಳಿಸ್ಕೊರಿ ಸಾಕು. ಆತ್ರಿ, ನಾಳೆ ಬೆಳಿಗ್ಗೆ 6 ಗಂಟೆ ಅಂದ್ರೆ ಬಂದ್ಬಿಡ್ತೀನಿ ನೋಡ್ರಿ. ನಾನು ಕಾರ್ ಸ್ವಲ್ಪ ಚಚ್ಚಾಗಿ ಒರೆಸ್ಕೊಂಡು ಬಾಡಿಗೆ ಹೆಂಗೆ ತಗೊಂಡು ಹೋಗ್ತೀನಿ. ಎಲ್ಲಿ ಹೋಗ್ಬೇಕು ಏನು ಅಂತ ನಂಗೆ ಫೋನಿಗೆ ಒಂದು ಲೊಕೇಶನ್ ಕಳಿಸ್ಬಿಡ್ರಿ. ಆತಾತ್ರಿ, ಲೊಕೇಶನ್ ಎಲ್ಲ ಕಳಿಸ್ತಾನೆ. ಇದು ಡಾಕ್ಯುಮೆಂಟ್ಸ್ ತಗೋರಿ. ನಾನಿನ್ ಬರ್ಲಿರಿ? ಅಲ್ಲ, ಇಲ್ಲಿ ಮಟ್ಟ ಬಂದಿರಿ, ಹಂಗ ಹೋಗಿರನ? ಚಾಯ್ ಏನಾರ ಕೊಟ್ಟು ಹೋಗಂತ ಕುಂದ್ರಿ. ಏ ಇಲ್ಲಕ್ಕ, ಮನ್ಯಾಗ ಅವ್ಗೆ ಹೇಳ ಬಂದಾನಿ ಹಿಂಗತೆ ಕೆಲಸ ಹುಡುಕ ಕೊಂತಾನಿ ಅಂತ. ಅವ್ವ ದಾರಿ ನೋಡ್ತಿರ್ತಾಳ. ನಾ ಅಲ್ಲೇ ಹೋಗಿ ಚಾ ನಾಷ್ಟ ಎಲ್ಲ ಮಾಡ್ತಾನಿ. ಈಗ ಸದ್ಯಕ್ಕೆ ನಂಗೆ ಏನು ಬೇಡಕ್ಕ, ಭಾಳ ಖುಷಿ ಆಗೈತಿ, ಒಟ್ಟು ತುಂಬ್ದಂಗ ಐತಿ. ನಾನು ನಾಳೆ ಬರ್ತೀನಲ್ಲ, ಬೇಕಂದ್ರೆ ಅವಾಗ ಚಾ ಕೊಡ್ರಿ ಅಂತ. ನಾನಿನ್ ಬರ್ಲಾ? ಹ್ಞೂ ಅಣ್ಣ, ಹೋಗಿ ಬರ್ರಿ. ಅವಿ, ಅವ್ರಿಗೆ ಎಷ್ಟು ಖುಷಿ ಆತಲ್ಲ. ಆದ್ರೂ ಅವಿನಾಶ, ಇವನ ಮೇಲೆ ಒಂದು ಕಣ್ಣು ಇಟ್ಟಿರ್ಲ. ಏನೋ ಇವ್ರ ತಂಗಿ ನಸುಗುನ್ನಿ, ಇವಾದ ಹೆಂಗದನ ಏನ ಇವನ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ. ಆದ್ರೂ ನೀವು ಒಳ್ಳೇದು ಮಾಡ್ಬೇಕು ಅಂತ ಅವ್ನಿಗೆ ಕಾರ್ ಕೊಟ್ಟಿ. ಆದ್ರೂ ಹುಷಾರಾಗಿರ್ಲ. ಹ್ಞೂನಪ್ಪ. ಅವಿ, ಯಾಕ ಟೆನ್ಷನ್ ಆಗಿಯಲ್ಲ? ಯಾಕಂದ್ರ ಫಸ್ಟ್ ಟೈಮ್ ಅಲ್ಲ ಕಾರ್ ತಗೊಂಡಿದ್ದು, ಅದು ಬಾಡಿಗೆ ಹೆಂಗೆ ಕೊಡಕ್ ಕುಂತೀನಲ್ಲ, ಅದ್ರಾಗೂ ನಿಂಗ ಗೊತ್ತಲ್ಲ ಇವ್ರು ಕುಡಿತಾರ ಅಂತ. ನಾ ಹೇಳ್ತೀನಲ್ಲ, ಅವ್ರು ಕುಡಿಯಂಗಿಲ್ಲ, ಕುಡಿಯೋದ್ ಬಿಟ್ಟಾರವ್ರು. ಯಾಕೆ ನಿಂಗೆ ವಿಶ್ವಾಸ ಆಗ್ಬಲ್ತು? 1-2 ದಿನ ನೋಡು, ಆಮೇಲೆ ನಿಂಗ ಗೊತ್ತಾಕೈತಿ. ಸರಿ. ಮಂಜವತಿ ಮನಿ ನೋಡ್ ಬಂದೇನು? ಇಲ್ಲ, ಇವಾಗ ಅಲ್ಲೇ ಹೋಗ್ಬೇಕಂತ ಮಾಡಿದ್ದೆ. ನೀನು ಬರ್ತೀನ? ಹೆಂಗ್ ಫ್ರೀ ಇದೆಯಲ್ಲ? ಆತ್ ನಡಿ, ಹೋಗುನಂತ. ಆದ್ರ ಮನಿ ಕಡೆ ಬೀಗ ಹಾಕ್ಬಿಡು. ನೀನು ಹಂಗ ವಾಕಿಂಗ್ ಮಾಡ್ಕೊಂತ ಮಂಜವತಿ ಮನಿ ಕಡೆ ಹೋಗಿ ಮನಿ ಹೆಂಗೈತಿ ಅಂತ ನೋಡ್ಕೊಂಡು ಅಲ್ಲೇ ಒಂದ್ ಕಪ್ ಚಾ ಕುಡ್ದು ಹಂಗ ಬರ್ತಾ ಲೀಲಾ ಮನಿಗೆ ಹೋಗಿ ಅಲ್ಲಿ ಚುಮುರಿ ನಾಷ್ಟ ಏನಾರ ಮಾಡಿ ಅಂಜಲಿ ಅತ್ತಿಗೆ ಮನಿಗೆ ಹೋಗಿ ಊಟ ಮಾಡ್ಕೊಂಡು ನಮ್ಮ ಮನಿಗೆ ಬಂದು ಮಕ್ಕೊಂಡ್ಬಿಡುನು. ಕಾಮಿಡಿ ಮಾಡಕುಂತೇನಾವಿ? ಕಾಮಿಡಿ ಅಲ್ಲ, ನಿಜವಾಗ್ಲೂ ನಾ ಹೇಳಿದ್ದು. ಯಾಕಂದ್ರ ನಿಮ್ ಮಂಜವತಿ ಏನಾರ ತಿನ್ನ ಮಟ ಕುಡಿಯ ಮಟ ನಮಗ್ ಬಿಡಂಗಿಲ್ಲ. ಹೌದಾ? ಆಮೇಲೆ ಲೀಲಾ ಅವ್ರೇನ್ ಹಂಗ ಕಳಿಸ್ತಾರನ, ಏನಾರ ತಿಂದ ಹೋಗ್ಬೇಕು ನೀವು ಅಂತ ಅವ್ರು ಪ್ರೀತಿಯಿಂದ ತಿನ್ಸೇ ಕಳಿಸ್ತಾರ. ನಮ್ಮ ಅತ್ತಿಗೆಮ್ಮ, ಅಂಜಲಿ ಅತ್ತಿಗೆಮ್ಮ, ಅಯ್ಯೋರಿ 8 ಮೇಲೆ ಏನಾರ ಅವ್ರ ಮನೆಗೆ ಹೋಗ್ಬಿಟ್ರೆ ಮುಗ್ದ ಹೋತ ರಾತ್ರಿ. ಒಟ್ಟು ತುಂಬಾ ಊಟ ಮಾಡಿಸಿ ಕಳಿಸ್ತಾರ ಅವ್ರು ಒಂಥರ ಅನ್ನಪೂರ್ಣೇಶ್ವರಿ ಇದ್ದಂಗ. ಅದಕ್ಕೆ ಹೇಳಿದ್ದು ಇಷ್ಟೆಲ್ಲ ಆಕೇತ್ ನೋಡು. ಆದ್ರೂ ಒಂಥರ ಖುಷಿ ಆಗುತ್ತಲ್ಲ, ಎಲ್ಲರ ಮನೆಗೂ ಒಂದೊಂಥರ ಊಟ, ಒಂದೊಂಥರ ಚಾ, ಒಂದೊಂಥರ ನಾಷ್ಟ ಮಾಡ್ಕೊಂತ ಬರಾಕ. ಇದೆಲ್ಲ ನೀನ್ ಮಾಡಕುಂತೀಯ? ಏನ್ ನನ್ ಮಗ ಮಾಡಕುಂತಾನ? ಹೋಗವಿ, ಹೋಗ್ಲಿ ಬಿಡ. ಇವಾಗ ಚೆಕಪ್ ಯಾವಾಗ ಐತಿ ನಿಂದು? ಅವಿ, ಮುಂದಿನ ತಿಂಗಳ 1ನೇ ತಾರೀಕು. ಇವಾಗ ಮೊನ್ನೆರ ಮಾಡಿಸ್ಕೊಂಡ್ ಬಂದಿನಲ್ಲ, ಎಷ್ಟು ಸಲ ಹೋಗುದದು? ಹೌದಿಲ್ಲ? ಸ್ಕ್ಯಾನ್ ಐತಿ ನೋಡಿಗ ಮುಂದಿನ ತಿಂಗಳನ. ನೆನಪು ಮಾಡು, ನಂಗೂ ನೆನಪಿರಂಗಿಲ್ಲ. ತಗೋ, ನೆನಪಿಲ್ಲೇ ಹೇಳ್ತಾನೆ. ಮತ್ ಇನ್ನೂ ಒಂದು ಹೇಳುದ ನೆನಪಾರಿ ನೋಡ್ ನಾನು. ಏನದು? ಏನಿಲ್ಲ,
ನಾಳೆ ನಾನು ಹುಬ್ಳಿಗೆ ಹೊಂಟನಿ. ಏನಾರ ಹುಬ್ಳಿಯಿಂದ ತರುದಿತ್ತನ ಬೈಕಿ ಏನಾರ ಆಗಿತ್ತನ? ಹುಬ್ಳಿಯಿಂದ ಏನಾರ ತಗೊಂಡ್ಬಂದು ತಿನ್ಬೇಕು, ಅದನ್ನ ತಗೋಬೇಕು ಇದನ್ನ ತಗೋಬೇಕು ಅಂತ ಏನಾರ ಇದ್ರೆ ಹೇಳ, ತಗೊಂಡ್ಬರ್ತಾನಿ. ಅಯ್ಯೋ ಅಷ್ಟೇನಾ, ನಂಗೇನು ಬೈಕಿನ ಆಗಿಲ್ಲ ಬಿಡು ಅವಿನಾಶ, ನಿಜವಾಗ್ಲು. ಬರೀ ಮನ್ಯಾಗ ಕುಂತ್ರೆ ಹೆಂಗ್ ಬೈಕ್ ಹತ್ತಾವು? ಒಟ್ಟು ಹೊರಗೆ ಹೋಗ್ಬೇಕು, ಅಡ್ಡಾಡ್ಬೇಕು, ಏನಾರ ಆಸೆ ಆಗ್ತಾವಪ್ಪ. ನಡಿ ಈಗ ಅಡ್ಡಾಡಕ್ ಹೋಗು, ನಡಿ ಆರಾಮ್ಸೆ ವಾಕಿಂಗ್ ಮಾಡ್ಕೊಂಡು ಎಲ್ಲಾರ ಮನೆಗೆ ಹೋಗಿ ನಾ ಹೇಳಿನಲ್ಲ ಆ ಪ್ಲಾನ್ ಮಾಡ್ಕೊಂಡ ಬರೋಣ ಮತ್ತ. ಇದ ಚಾಳಿ ಮಗುಗೂ ಬಿಟ್ರ ಕಷ್ಟ ಮುಂದೆ. ಏಟಾದ್ರೂ ನನ್ನ ಮಗ ಏನ ಮಾಡಿದ್ರು ಸಯ್ಯ. ನಾನು ಪಟ್ಟ ಕಷ್ಟ ಒಂದ್ 7 ಕಾಳಷ್ಟು ನನ್ನ ಮಗ ಆಗ್ಲಿ ಮಗಳಾಗ್ಲಿ ಪಡಬಾರ್ದು. ಅದು ನಂದೊಂದು ಜೀವನದ ಗುರಿ, ಜೀವನದ ಒಂದು ಧ್ಯೇಯ. ಸರಿ, ನಡಿ ನಡಿ, ಹೊತ್ತಕ್ಕೈತಿ, ಬಾಗ್ಲ ಹಾಕೊಂಡು ಹೋಗುನು. ಹೆಂಗೋ ಪಾರವ ಇವತ್ತು ಲಗುನ ಹೋಗ್ಯಾಳಲ್ಲ, ಕಿಲಿ ಹಾಕೊಂಡು ಹೋಗ್ಬಿಡುನು. ಮಾವರು ಯಾವಾಗ ಬರ್ತಾರ ಏನ, ಒಳಗದಾರ ಅನಿಸ್ತತಿ. ಮಾವರಿ ಅಪ್ಪ, ಏನಪ್ಪ? ಯಪ್ಪ, ನಾವು ಮಂಜವತ್ತಿ ಮನೆಗೆ ಹೋಗಿ ಸ್ವಲ್ಪ ಬರುವುದು ಓದ್ತಕೈತಿ. ನೀ ನಮ್ಮ ಮನೆಯಾಗ ಇರ್ತಿ ಅಂದ್ರೆ ಇರೋ, ಕಿಲಿ ಹಾಕಂದ್ರೆ ಹಾಕ್ತಿವಿ. ನಂಗೂ ಏನ್ ಕೆಲಸ ಇಲ್ಲಪ್ಪ, ಕಿಲಿ ಹಾಕೊಂಡು ಹೋದ್ರೆ ಬರೋದ್ ಲೇಟ್ ಆಕೈತಿ ಅನ್ನಕೂತೀರಿ. ಆತ ನಾನು ಮನೆಯಾಗ ಇರ್ತೇನೆ ತಗೋ, ನೀವು ಹೋಗಿ ಬರ್ರಿ. ಹಂಗೇನಾರ ಬ್ಯಾಸರ ಆತು ಅಂದ್ರೆ ನಾನು ತುಳಸಿ ಕಟ್ಟಿ ಗಿಡದ ಬುಡಕ ಇಟ್ಟೋಕೆ ನೋಡ್ ಕಿಲಿನ. ಆತಪ್ಪ, ಹಂಗ ಮಾಡು. ನಾವಿನ್ ಬರ್ತೀವಿ, ಹುಷಾರಿ. ನೀವು ಹುಷಾರಪ್ಪ, ಸಂಜೆ ಹೊತ್ತು ಹೊಂಟಿರಿ, ಹುಷಾರಾಗಿ ಹೋಗ್ಬರ್ರಿ. ಹೋರಿ. ಗಂಡ ಹೆಂಡತಿ ಹಿಂಗ ಖುಷಿಯಾಗಿರ್ಬೇಕು ಯಾವಾಗ್ಲೂ, ಯಾರನ್ನೆದ್ರು ಬೀಳಬಾರ್ದು. ನಂಗ ನಮ್ ಸುಮಿತ್ರಿದ ಒಂಥರ ಚಿಂತೆ ಹತ್ತು ಬಿಟ್ಟತಲ್ಲ. ಪಾಪ ದಿನಾ ಬೆಳಿಗ್ಗೆಯಿಂದ ಚಂದಿ ಮಠ ಅವ್ರ ಮನೆ ಕೆಲಸ ದಾಳಾಗಿ ದುಡಿಯಾಕುಂತಾಳ. ಇದಕ್ಕೆ ಬುದ್ಧಿ ಎಷ್ಟು ಬರ್ವಲ್ತು ನೋಡಿ. ಏನ್ ಮಾಡ್ಬೇಕಾದಿತ್ತು? ನಾಳೆ ಹೋಗಿ ಮಾತಾಡಿಸ್ಬರ್ತೀನಿ ತಡಿ.